ದೇವಸ್ಥಾನದ ಬಣ್ಣ ಹಸಿರಿತ್ತು. ಅಲ್ಲೊಂದು ತೆಂಗಿನ ಗಿಡ ಐತ್ರಿ, ತೆಂಗಿನ ಗಿಡ ಇತ್ತು. ಆ ತೆಂಗಿನ ಗಿಡದ ಎಲೆಗಳ ಬಣ್ಣ ಹಸಿರು ಇತ್ತು. ಜಾಲಿ ಗಿಡದ ಎಲೆಗಳನ್ನು ಹಸಿರು ಇದ್ದು. ಇಲ್ಲೊಂದು ಜಾಲಿ ಗಿಡ ಐತಮ್ಮ ಸ್ವಲ್ಪ ನೋಡು ಏನ್ ಹೇಳ್ತಾ ಇದ್ದಾಳೆ ಕಾಜಾಲಿ. ಇಲ್ಲೊಂದು ಜಾಲಿ ಗಿಡ ಇತ್ತು. ಆ ಜಾಲಿ ಗಿಡದೊಳಗಿನ ಎಲೆಗಳು ಹಸಿರು ಬಣ್ಣದಿದ್ದು. ಮತ್ತ ಇಲ್ಲಿ ಚಿತ್ರ ತೆಗ್ದಿದ್ರಿ ಸರ್. ಹಸಿರು ಸೀರೆ ಉಟ್ಕೊಂಡ್ ಕೂತಿದ್ದೀರಿ ಸರ್ ಇಲ್ಲಿ ಹೊರಗೆ. ಚಿತ್ರ ತೆಗ್ದಿದ್ರಿ ಸರ್. ಹಸಿರು ಬಣ್ಣ ಐತ್ರಿ. ನೋಡ್ರಿ ನಾವು ಎಲ್ಲೋ ಒಂದು ಹಸಿರು ಬಣ್ಣದ ಅಂತ ಹೇಳಿದ್ರೆ ಯಾವ್ದೋ ಬಣ್ಣ ನಮ್ಗೆ ಇಷ್ಟ ಆದ್ಗಳನ್ನ ನಾವು ಮುಟ್ಲಾಕ್ ಕೊಡ್ಬೋತೇವಿ. ವಿಜು ಏನ್ ಮಾಡಕತ್ತಿದ್ಲು ಒಂದು ಯಾವ್ದೋ ಬಣ್ಣ ಅದಂತ ಹೇಳಿ ಮುಟ್ಲಾಕ್ ಕೊಡುವಂತಿದ್ಲು. ಏನ್ ಹೇಳಿದ್ರು ಅದು ಕರೆಂಟ್ ವಯರ್ ಅದಂತ ಹೇಳಿ ಗೊತ್ತಾಗಿಂದ ಹಿಂದಾಗಡೆ ಅದಕ್ಕ ನಾವ್ ಏನ್ ಮಾಡ್ಬೇಕು, ಎಲ್ಲರೂ ಏನ್ ಮಾಡ್ಬೇಕು, ಏನೇ ಮುಟ್ಟಬೇಕಾಗಿತ್ತಂದ್ರ ಏನಾದ್ರು ಅವ್ರನ್ನ ಸನಿಪ ಹೋಗ್ಬೇಕಾಗಿತ್ತು ಅಂತಂದ್ರ ನಾವ್ ಏನ್ ಮಾಡ್ಬೇಕು, ನಮ್ಮ ಮಗ್ಳು ದೊಡ್ಡವ್ರು ಇರ್ಬೇಕು. ಯಾರು ಇರ್ಬೇಕು? ದೊಡ್ಡವ್ರು ಇರ್ಬೇಕು. ನಾವ್ ಯಾರು ಇರ್ಲಾರ್ದಾಗ ಏನ್ ಮಾಡ್ಬಾರ್ದು, ಯಾವ್ದು ಮುಟ್ಲಾಕ್ ಹೋಗ್ಬಾರ್ದು. ಈಗ ನಮ್ಮ ಮನಿಯೊಳಗ ಅಲ್ಲಿ ಎಲ್ಲೇ ಹೊರಗಡೆ ಹೋದಾಗ ನಾವ್ ಏನ್ ಮಾಡ್ತೇವೆ ಗೊತ್ತ, ನಾವು ಚಂದ ಕಂಡಗಳನ್ನೇ ಮುಟ್ಲಾಕ್ ಹೋಗ್ತೇವೆ ನಾವು. ಅದು ಒಳಗೊಮ್ಮೆ ಏನಾಗ್ತದ, ಅದು ನಮ್ಗ ತೊಂದರೆ ಮಾಡ್ತದ. ಅದು ತೊಂದರೆ ಆಯ್ತಂದ್ರೆ ನಾವೆಲ್ಲರೂ ಎಲ್ಲಿಗೆ ಹೋಗ್ಬೇಕು, ದವಾಖಾನಿಗೆ ಹೋಗ್ಬೇಕಾಗ್ತದ. ಅದಕ್ಕೆ ನಾವೇನ್ ಮಾಡ್ಬಾರ್ದು, ಮುಟ್ಟಬಾರ್ದು. ಗೊತ್ತಾಯ್ತು? ವಿಜು ಏನ್ ಮಾಡ್ಲಾಕ್ ಹೋಗಿದ್ಲು, ಅಲ್ಲೊಂದು ಹಸಿರದ ಕಂಡಿತ್ತು, ಮುಟ್ಲಾಕ್ ಹೋಗಿದ್ಲು. ಅದು ಏನಿತ್ತ, ಕರೆಂಟ್ ಹಾಕ್ಯಾವಲ್ಲ ಇಂಥ ವಯರ್ ಇತ್ತ. ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬಾರ್ದು, ಮುಟ್ಟಬಾರ್ದು. ಹೌದಾ? ಮತ್ತೆ ನೋಡ್ ಬಂದಿರಿ ನಮ್ ಜಗದಾಗ ಏನ್ ನೋಡ್ ಬಂದ ಸಣ್ಣ ಗಿಡ ಇತ್ತ. ಹೌದಲ್ಲ? ನೀವು ಇಷ್ಟೆಲ್ಲ ಏನ್ ನೋಡ್ಕೊಂಡ್ ಬಂದ್ರಿ ಹೊರಗ ಹಸಿರು ಬಣ್ಣ ನೋಡ್ಕೊಂಡ್ ಬಂದ್ರಿ. ನಿಮಗೊಂದು ಹೇಳಿದೆವು, ನಾ ಏನ್ ಹೇಳಿದೆ, ಹೋಗಿ ನೋಡ್ಕೊಂಬರ, ನಿಮ್ಗೆ ಏನಾದ್ರೂ ಹಸಿರು ಬಣ್ಣದ ಸಿಕ್ಕ್ರ ತಗೊಂಬರಿ ಅಂತ ಹೇಳಿದೆ. ತಂದಿದ್ದೀರಿ? ನೋಡ್ಕೊತ ಹೋಗ್ನು. ಏನ್ ತಂದಿ ಅಮ್ಮ ನೀನು? ನೀ ಏನ್ ತಂದಿ? ಅಲ್ಲೇ ಹೋಗ್ತೀವಿ. ನೀ ಏನ್ ತಂದಿ ಅಮ್ಮ? ನೀ ಏನ್ ತಂದಿ? ಯಾರು ತಂದಿರ ಅವ್ರೆಲ್ಲರ ಕೈ ಮ್ಯಾಗಿಡ್ರಿ, ಎಲ್ಲರ ಕೈ ಮ್ಯಾಗಿಡ್ರಿ. ತಂದವ್ರ ತೋರಿಸ್ಬೇಕು, ಅದು ತೋರಿಸ್ಬೇಕು ನೀವು ಏನ್ ತಂದಿರ ಅನ್ನೋದು. ಎಲ್ಲಾರು ನೋಡ್ಬೇಕು ಯಾರು ತಂದಿರಿ, ತೋರಿಸ್ರಿ. ಇಲ್ಲಿ ಶರಣ ನೋಡ್ರಿ, ಒಂದ್ ಸ್ವಲ್ಪ ಕಣ್ಣನ್ ಕಡೆ ನೋಡ್ರಿ, ಎಲ್ಲಾರು ನೋಡ್ಬೇಕು. ನಾ ಎಲ್ಲಾರ್ಗಿ ಕೇಳ್ತೀನಿ. ಇಲ್ಲಿ ಶರಣಮ್ಮ ಏನ್ ತಂದಾಳ? ಶರಣಮ್ಮ ಏನ್ ತಂದಾಳ? ಸಾಬನ್ ಕವರ್. ಹಾಳಿ ಒಳಗಿಂದ ಬಣ್ಣ ಏನದ? ಹಸಿರುವಾದ. ಏನದ? ಹಸಿರುವಾದ. ಯಾರು ತಂದಾರ? ಶರಣಮ್ಮ ತಂದಾಳ. ಯಾವ ಬಣ್ಣ ತಂದಾಳ? ಹಸಿರು ಬಣ್ಣ. ಏನ್ ತಂದಾಳ? ಹಾಳಿ ತಂದಾಳಲ್ಲ. ನಮ್ ಚೆನ್ನಮ್ಮ ಏನ್ ತಂದಾಳ ನೋಡ್ರಿ. ನೀವು ನೋಡ್ರಿ ಅಲ್ಲ ಇದನ್ನ. ಏನಿದು? ಚಾಕ್ಲೇಟ್ ಮ್ಯಾಗಿನ ಕವರ್ ಅಲ್ಲ. ಏನದ ಚಾಕ್ಲೇಟ್ ಮ್ಯಾಗಿನ ಕವರಿನ ಬಣ್ಣ ಏನದ? ಹಸಿರದ. ಯಾರು ತಂದಾರ? ಯಾವ ಬಣ್ಣ ತಂದಾಳ? ಏನ್ ತಂದಾಳ? ಹಸಿರು ಬಣ್ಣದು. ಕಾಜಾಬಿ ತಂದಾಳ. ಏನ್ ತಂದಿಯಮ್ಮ? ಕಾಜಾಬಿ ಏನ್ ತೋರ್ಸಂತಾಳ? ಬಳಿ. ನಿಮ್ಮೆಲ್ಲರೂ ನಾವು ಹಾಡ ಹಾಡಿದ್ನಲ್ಲ, ಬಳಿ ಹಸಿರು ಬಣ್ಣದಂತ ನೋಡಿದ್ರಿ. ಯಾವ ಬಣ್ಣದ ಬಳಿ? ಯಾರು ತಂದಾರ? ಯಾವ ಬಣ್ಣ ತಂದಾಳ? ಏನ್ ತಂದಾಳ? ಗೊತ್ತಾಯ್ತಲ್ಲ. ಇಲ್ಲಿ ಯಾರು ನಮ್ಮ ಭಾರತೀಯ ಏನ ತಂದಾಳ? ಏನಮ್ಮ ಅದು? ಟೀಚರ್ ಹಾಳಿ ಸಿಕ್ಕ್ಯದ್ರಿ. ಅಲ್ಲಿ ಶರಣಮ್ಮನು ಹಾಳಿ ತಂದಾಳ, ಭಾರತೀನು ಹಾಳಿ ತಂದಾಳ. ಇಬ್ಬರದು ಬಣ್ಣ ಯಾವುದು? ಏನ್ ತಂದಾರ ಅವರು? ಎಲ್ಲಿ ಹೋಗಿ ತಂದಾರ? ನೀ ಏನ್ ತಂದಿಯಮ್ಮ ರಂಜಿತಾ? ರಂಜಿತಾ ಏನ್ ಬಿಡ ಚಾಕ್ಲೇಟ್ ತಂದಾಳ. ಚಾಕ್ಲೇಟ್ ಕಲರ್ ಯಾವ್ದದ? ಹಾಳಿದು ಹಸಿರು ಬಣ್ಣದಲ್ಲ. ಹೊರಗೆ ಏನ್ ತೊಗೊಂಬಂದಾಳ? ಚಾಕ್ಲೇಟ್ ಹಾಳಿ ತಂದಾಳ. ಅದ್ರ ಬಣ್ಣ ಯಾವುದು? ಯಾರು ತಂದಾರ? ಯಾವ ಬಣ್ಣ ತಂದಾಳ? ಇಲ್ಲಿ ಯಾರು ಕಾಶಿಂಬಿ ಮೇಡಮ್ ತಂದಾಳ. ಕಾಶಿಂಬಿ ಏನೋ ತಂದಾಳ. ಏನಮ್ಮ ಅದು? ನೋಡ್ರಿ, ನಿಮ್ಗೆ ಗೊತ್ತದ? ಅಜ್ಜಿ ಸುಣ್ಣ ಹಾಕಿ ಸುಣ್ಣ ಡಬ್ಬಿ ಉಗ್ದಾಳ. ಅಜ್ಜ ಉಗ್ದಾನ ಡಬ್ಬಿ ತೊಗೊಂಬಂದಾಳ, ಸುಣ್ಣ ಡಬ್ಬಿ. ಸುಣ್ಣ ಡಬ್ಬಿ ಕಲರ್ ಯಾವ್ದದ? ಬಣ್ಣ ಯಾವ್ದದ? ಯಾರು ತಂದಾರ ಅದು? ಯಾವ ಬಣ್ಣ ತಂದಾಳ? ಏನ್ ತಂದಾಳ? ಬಣ್ಣ ಯಾವ್ದದು? ಈಗ ನಮ್ ರಾಜೇಶ್ವರಿ ಏನ್ ತಂದಾಳ? ಹುಡುಗಿದ ಅದ್ರಾಗ ತುಂಬುದು. ಕಸ ಹುಡುಗಿದ್ರೆ ಅದ್ರಾಗ ತುಂಬತೇವಲ್ಲ, ಅದ್ರದ್ದು ಏನದು? ಅದಕ್ಕೆ ಏನಂತಾರ? ಸುಪ್ಲಿ. ಸುಬ್ಬಿ. ಸುಪ್ಲಿ 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 ಅಂತ ಅದಕ್ಕೆ ಏನಂತಾರ? ಸುಪ್ಲಿ. ಸುಪ್ಲಿ. ಸುಪ್ಲಿ ಬಣ್ಣ ಯಾವ್ದದ? ಹಸಿರು. ಯಾರು ತಂದಾರ? ರಾಜೇಶ್ವರಿ. ಏನ್ ತಂದಾಳ? ಸುಪ್ಲಿ. ಬಣ್ಣ ಯಾವುದು? ಹಸಿರು.
ಇಷ್ಟು ಬಂದಿ ತಂದಿರಲ್ಲ, ಇಷ್ಟು ತಂದಿರುವಂತ ವಸ್ತುಗಳ ಬಣ್ಣ ಯಾವುದು? ಹಸಿರು. ಹೌದಲ್ಲ? ಒಬ್ರು ಚಾಕ್ಲೇಟ್ ತಂದಿರಿ, ಒಬ್ರು ಹಾಳಿ ತಂದಿರಿ, ಒಬ್ರು ಸುಪ್ಲಿ ತಂದಿರಿ, ಒಬ್ರು ಬಳಿ ತಂದಿರಿ, ಒಬ್ರು ಎಲಿ ತಂದಿರಿ, ಒಬ್ಬೊಬ್ರು ಏನು ಇನ್ನೊಂದೇನು ಚಾಕ್ಲೇಟ್ ತಂದಿರಿ, ಚಾಕ್ಲೇಟ್ ಕವರ್ ತಂದಿರಿ. ಇವೆಲ್ಲ ವಸ್ತುಗಳ ಬಣ್ಣ ಯಾವುದು? ಹಸಿರು. ಹಸಿರು. ಏನೇ ಗೊತ್ತೈತಿ ಮಕ್ಕಳೇ ನಿಮ್ಗ? ಯಾವ ಬಣ್ಣ? ಹಸಿರು. ಗೊತ್ತೈತಿ? ಈಗ ನಾನು ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ. ಇಷ್ಟು ಒಂದು ದಿನ ಇಷ್ಟೆಲ್ಲ ಹೇಳಿನಿ, ಹಸಿರು ಬಣ್ಣದ ಬಗ್ಗೆ ಹೇಳಿನಿ. ನಾಳೆ ನಿಮ್ಮ ಮನೆಗೆ ಹೋದಾಗ ಹಸಿರು ಬಣ್ಣದ ಯಾವ್ಯಾವ ಅದಾವನು ನೋಡ್ಕೊಂಡ್ ಬರ್ಬೇಕು. ನೀವು ನೋಡ್ಕೊಂಡ್ ಬಂದ್ರ ನಾನು ನಾಳೆ ನಿಮ್ಗೆ ಅಂಗನವಾಡಿಯಾಗ ಕೇಳ್ತೀನಿ. ನೋಡ್ಕೊಂಡ್ ಬರ್ತೀರಿ ಎಲ್ಲರೂ? ಎಲ್ಲರಿಗೂ ಕೇಳ್ತೀನಿ ನಾ, ನೀವು ನೋಡ್ಕೊಂಡ್ ಬರ್ಬೇಕು. ನೀವು ಯಾರು ಇವತ್ತಿಲ್ಲಿ ನೋಡು, ಇವತ್ತು ಯಾರು ತಂದಿಲ್ಲ ನೋಡು ವಸ್ತು, ನಾಳೆ ನೀವು ನೋಡ್ಕೊಂಡ್ ಬರ್ಬೇಕು. ವಸ್ತು ತರಬೇಡ್ರಿ, ಬರೇ ನೋಡ್ಕೊಂಡ್ ಬರ್ಬೇಕು. ಏನ್ ನೋಡ್ಕೊಂಡ್ ಬಂದಿರಿ, ಏನ್ ಅದ್ರ ಬಣ್ಣ ಯಾವ್ದು ಅನ್ನೋದು ಹೇಳ್ಬೇಕು. ಹೇಳ್ತೀರಿ? ಇವತ್ತಿಲ್ಲಿ ಜೋರಾದ ಚಪ್ಪಾಳೆ ಹಾಕಿ. ಓಕೆ, ಇದು ಬಣ್ಣಗಳ ಪರಿಚಯ. ಎಷ್ಟು ಹಂತಗಳಲ್ಲಿ ಮಾಡಿದೇವ್ರಿ? ಎಷ್ಟು ಹಂತಗಳಲ್ಲಿ? 6 ಹಂತಗಳಲ್ಲಿ. ನೋಡ್ರಿ, ಒಂದು ಫಸ್ಟ್ಗೆ ಅಭಿನಯ ಗೀತೆ, ಅದು ಆಗಿಂದ ಪರಿಚಯ ಮಾಡಿಸ್ತೇವೆ. ಮೂರನೇದು ಬಟ್ಟೆಗಳಲ್ಲಿ, ನಂತರ ಕೋಣೆಯ ವಸ್ತುಗಳಲ್ಲಿ, ಹೊರಗಡೆ ಆಗಿಂದ ನೆಕ್ಸ್ಟ್ ಹೋಮ್ವರ್ಕ್ ಏನ್ ಕೊಟ್ಟೆ ನಿಮ್ಗ? ಬಣ್ಣಗಳನ್ನ ನೋಡ್ಕೊಂಬರ್ರಿ. ಇಷ್ಟು ಹಂತಗಳ ಪರಿಚಯ ಮಾಡಿಸಿದ 4 ಬಣ್ಣಗಳ ಪರಿಚಯ ಆಗ್ಬೇಕು. ಎಷ್ಟು ಬಣ್ಣಗಳ ತಿಳಿದೇವ್ ನಾವು? 4 ಮೂಲ ಬಣ್ಣಗಳದಾವ: ಹಳದಿ, ಹಸಿರು, ಕೆಂಪು, ನೀಲಿ. ಈ 4 ಬಣ್ಣಗಳನ್ನ ಪರಿಚಯ ಮಾಡಿದ ನಂತರ ಏನ್ ಮಾಡ್ಬೇಕು? ನಿನ್ನೆ ಮಾಡಿಸಿದೇವಲ್ಲ ಆಕಾರಗಳ 3 ಪರಿಚಯ ಆಗಿದ ನಂತರ ಏನ್ ಮಾಡ್ದೇವ್ರಿ? ಆಕಾರಗಳ ವರ್ಗೀಕರಣ ಮಾಡ್ದೇವಲ್ರಿ. ಈಗ ನಿಮ್ಗೆ 4 ಬಣ್ಣಗಳ ಪರಿಚಯ ಆಗ್ಯಾವ ಅಂತ ತಿಳ್ಕೊಂಡು ನಾವು ವರ್ಗೀಕರಣ ಮಾಡ್ತೇವಿ. ನೀವು ಅಂಗನವಾಡಿ ಒಳಗೆ 4 ಬಣ್ಣಗಳ ಪರಿಚಯ ಇದೇ ಹಂತಗಳಲ್ಲಿ ಮಾಡಿಸ್ಬೇಕು. ಇಷ್ಟು ಹಂತಗಳಲ್ಲಿ ನೀವು ಬಣ್ಣ ಪರಿಚಯ ಮಾಡಿಸ್ರಿ. ಮಗು ನೀವು ರಾತ್ರಿ ಕನಸ್ನ್ಯಾಗ ಕೇಳಿದ್ರು ನೀವು ಬಣ್ಣ ತೋರಿಸಿದ್ರೆ ಇದೇ ಬಣ್ಣನ ಕೇಳ್ತದೆ. ಬಹಳಷ್ಟು ಮಕ್ಕಳಿಗೆ ಬಣ್ಣಗಳ ಗುರುತಿಸುವಿಕೆ ಆಗುದಿಲ್ಲ. ಬಹಳಷ್ಟು ಮಕ್ಕಳು ಯಾವ ಬಣ್ಣ ಗುರುತಿಸ್ತಾರ ಗೊತ್ತ್ರಿ? ಯಾವ ಗುರುತಿಸ್ತಾರ ಹೇಳ್ರಿ? ನಾನು ಒಂದು ಅಂಗನವಾಡಿಗೆ ಹೋಗಿದ್ದೆ ನಿಮ್ಮ ಭಾಗದಾಗಿಂದೆ. ಅವ್ರಿಗೆ ಗೊತ್ತಾಗ್ತದ ನಾ ಹೇಳಕತ್ತೇನೆ. ನಾನು ಸುಮ್ಮನೆ ಕೇಳಿದೆ, ಅವ್ರಿಗೆ ಇನ್ನೂ ಬಣ್ಣಗಳ ಪರಿಚಯನೆ ಮಾಡಿಸಿದ್ದಿಲ್ಲ. ಸುಮ್ಮನೆ ಕೇಳಿದೆ, ಒಂದಿಷ್ಟು ಬಾಟ್ಲಿಗಳು ಇಟ್ಕೊಂಡು ಕೂತ್ಯಾಗ ಕುಂದ್ರ. ಇದು ಯಾವ ಬಣ್ಣ ಅಂದ್ರೆ ಸ್ಟ್ರಿಂಗ್ ಬಣ್ಣ ರೀ. ಮಗು ಹೇಳತ್ತೆ ಸ್ಟ್ರಿಂಗ್ ಬಣ್ಣ ರೀ. ಸ್ಟ್ರಿಂಗ್ ಬಣ್ಣ ಅಂದ್ರೆ ಸ್ಟ್ರಿಂಗಿನ ಮ್ಯಾಗ ಬಣ್ಣ ಆದ್ರೆ ಅದು ಕೆಂಪು ಬಣ್ಣ ಅನ್ನಕ್ ಬರ್ಲಾಗ್ಯದ ಮಗುಗೆ. ಸ್ಟ್ರಿಂಗ್ ಬಣ್ಣ ರೀ ಇದು. ಅದ್ರಾಗ ಇನ್ನೊಂದು ಸಾಮಾನ್ಯ ಇತ್ತು. ಏನಿತ್ತು ಅಂತಂದ್ರ ಒಂದು ಚಂಡ ಇತ್ತು ಅವ್ರ ಬಲ್ಲೆ ಚಂಡ. ಆ ಚಂಡ ತಗೊಂಡೆ, ಇದು ಕೆಂಪು ರೀ. ಅದೇ ತರನಾಗಿ ಇನ್ನೊಂದು 2-3 ವಸ್ತುಗಳು ತೋರಿಸ್ದೆ, ಕೆಂಪು ಅಂತ ಹೇಳ್ತು. ಅದ್ರ ಜೊತೆಗೆ ಒಂದು 2-3 ಬಣ್ಣ, 2 ಬಣ್ಣ ಕೂಡಿಸ್ದೇನ. ಕೂಡಿಸಿ ಮತ್ತೆ ಕೇಳದೆ, ಮಗು ಕೆಂಪು ಬಣ್ಣನ ಗುರುತಿಸ್ತು, 2 ಬಣ್ಣಗಳನ್ನ ಗುರುತಿಸ್ಲಿಲ್ಲ. ಕಾರಣ ಏನ್ರಿ? ಯಾಕೆ ಹೇಳ್ರಿ? ಕೆಂಪು ಬಣ್ಣ ಸರಾಗವಾಗಿ ಗುರುತಿಸ್ಲಾತ ಮಗು, ಉಳ್ಕಾದ 2 ಬಣ್ಣ ಗುರುತಿಸ್ಲಿಲ್ರಿ. ಯಾಕ? ಮಗು ಪ್ರತಿನಿತ್ಯ ಬಣ್ಣ ನೋಡ್ಯಾದ್ರಿ ಕೆಂಪು ಬಣ್ಣದ್ದು. ಕುರ್ಕುರೆ ಪ್ಯಾಕೆಟ್ ಮ್ಯಾಗೂ ಕೆಂಪು ಬಣ್ಣ ಇರ್ತದ. ಎಲ್ಲಾ ತವಲಿ ಕೆಂಪು ಬಣ್ಣನ ಯೂಸ್ ಮಾಡಿದ್ದಾನ. ನೋಡಿ ಮಗುವಿಗೆ ಕೆಂಪು ಬಣ್ಣ ಪರಿಚಯ ಆಗ್ಯದ. ಹಸಿರು, ಹಳದಿ, ನೀಲಿ ಬಣ್ಣ ಮಗು ನೋಡಿಲ್ಲ, ಪರಿಚಯ ಇಲ್ಲ, ಅದು ಗುರುತಿಸ್ಲಕ್ ಆಗ್ಲಿಲ್ಲ. ಅದಕ್ಕೆ ನಮ್ಮ ICDS ನಲ್ಲಿ ಮುಖ್ಯ ಉದ್ದೇಶ ಏನು? ಒಂದು, ಇದು ಎಂಟೈರ್ LKG UKG ಸಿಸ್ಟಮ್ ರೆಡಿ ಆಗಿದೆ. ECC ಅಂತಾರೆ. ECC ಅಂದ್ರೆ ಗೊತ್ತ್ರಿ ನಿಮ್ಗ? ECCD ಆಚರಣೆ ಮಾಡ್ಬೇಕು ಅಂಗನವಾಡಿ ಒಳಗ ಅಂತ ಹೇಳ್ತಾರೆ. ಮಾಡ್ರಿ ಯಾರಾದ್ರು? ಮಾಡಿರಿ ECCD ಯಾರಾದ್ರು ಆಚರಣೆ ಮಾಡಿದ್ರಿ? ಏನ್ರಿ ECCE ಅಂದ್ರೆ ಏನ್ರಿ? ECCE ಏನ್ರಿ? ಇಂಗ್ಲಿಷ್ನೊಳಗ ಅರ್ಲಿ ಚೈಲ್ಡ್ ಕೇರ್ ಎಜುಕೇಶನ್. ಅರ್ಲಿ ಚೈಲ್ಡ್ ಕೇರ್ ಎಜುಕೇಶನ್. ಕನ್ನಡದೊಳಗೆ ಏನಂತಂದ್ರ ಬಾಲಾರಂಭದ ಮಗುವಿನ ಆರೈಕೆ ಮತ್ತು ಶಿಕ್ಷಣ. ಕನ್ನಡದೊಳಗ ಬಾಲ್ಯಾರಂಭದ ಮಗುವಿನ ಆರೈಕೆ ಮತ್ತು ಶಿಕ್ಷಣ. ಬಾಲ್ಯಾರಂಭ ಅಂದ್ರೆ ಯಾವದ್ರಿ? ಅಂಗನವಾಡಿ ಒಳಗ ಬಾಲ್ಯಾರಂಭದ ಮಗುವಿನ ಆರೈಕೆ ಜೊತೆಗೆ ಶಿಕ್ಷಣ ನೀಡುವುದಕ್ಕೆ ECCE ಅಂತ.